ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜೆಡಿಎಸ್ ಪಕ್ಷದ ಚಿಹ್ನೆಗೆ ಹೊಸ ಟಚ್. ಹೊಸ ವರ್ಷದಲ್ಲಿ ಬದಲಾವಣೆ ತರುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ತೆನೆ ಹೊತ್ತ ಮಹಿಳೆ ಜೆಡಿಎಸ್ ಪಕ್ಷದ ಚಿಹ್ನೆಯಾಗಿದೆ. ತೆನೆ ಹೊತ್ತ ಮಹಿಳೆ ಚಿಹ್ನೆಯ ಜೊತೆಗೆ ಚಕ್ರದ ಗುರುತನ್ನ ಸೇರ್ಪಡೆ ಮಾಡುವುದಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ದೊಡ್ಡಗೌಡರು ಸಲಹೆಯಂತೆ ಚರ್ಚೆ ನಡೆದಿದೆ. ಈ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಬಗ್ಗೆ ಚರ್ಚೆ ನಡೆದಿದೆ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಬದಲಾವಣೆಗೆ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಅನುಮತಿ ಸಿಕ್ಕ ಕೂಡಲೇ ಜೆಡಿಎಸ್ನ ಹೊಸ ಚಿಹ್ನೆಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬದಲಾವಣೆ ಹಿಂದೆ ಒಂದಷ್ಟು ಭಾವನಾತ್ಮಕ ಲೆಕ್ಕಾಚಾರ ಇದೆ. ಚಿಹ್ನೆಯಲ್ಲಿ ಚಕ್ರವನ್ನ ಸೇರಿಸೋದ್ರಿಂದ ಚಲಿಸುವಂತೆ ಕಾಣುತ್ತೆ. ಇದು ಪಕ್ಷಕ್ಕೆ ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ ಶಕ್ತಿಯನ್ನ ಕೊಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಂತನೆಯನ್ನ ನಡೆಸಲಾಗಿದೆ. 2026ರ ಹೊಸ ವರ್ಷದಲ್ಲೇ ಪಕ್ಷದ ಚುನಾವಣಾ ಚಿಹ್ನೆಗೆ ಹೊಸ ರೂಪವನ್ನ ಕೊಡೋದಕ್ಕೆ ಜೆಡಿಎಸ್ ನಿರ್ಧಾರವನ್ನ ಮಾಡಿಕೊಂಡಿದೆ. ಸದ್ಯ ಜೆಡಿಎಸ್ನ ಅಧಿಕೃತ ಚುನಾವಣಾ ಚಿಹ್ನೆಯಾಗಿ ತೆನೆ ಹೊತ್ತಂತ ಮಹಿಳೆ ಗುರುತು ಬಳಕೆಯಲ್ಲಿದೆ. ಈಗ ಚಿಹ್ನೆಯ ಜೊತೆಗೆ ಪಕ್ಷದ ಹಳೆಯ ಚಕ್ರದ ಗುರುತನ್ನ ಸೇರಿಸೋದು ಪಕ್ಷಕ್ಕೆ ಒಂದಷ್ಟು ಬಲ ತುಂಬುತ್ತೆ. ಜೊತೆಗೆ ಒಂದು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪಕ್ಷವನ್ನ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಸಹಾಯಕಾರಿಯಾಗುತ್ತೆ ಅನ್ನೋದನ್ನ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ. ಇನ್ನು ಶೀಘ್ರದಲ್ಲೇ ಜೆಡಿಎಸ್ ಚಿಹ್ನೆಗೆ ಚಕ್ರ ಸೇರ್ಪಡೆಯಾಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೆಡಿಎಸ್ನ ಅಧಿಕೃತ ಚುನಾವಣಾ ಚಿಹ್ನೆಯಾಗಿ ತೆನೆ ಹೊತ್ತ ಮಹಿಳೆ ಗುರುತು ಬಳಕೆಯಲ್ಲಿದೆ. ಆದರೆ ಇದೀಗ ಪಕ್ಷವು ಚಿಹ್ನೆಗೆ ಹೆಚ್ಚುವರಿ ಚಕ್ರ ಸೇರಿಸೋದಕ್ಕೆ ಕೋರ್ ಕಮಿಟಿ ನಿರ್ಣಯ ಮಾಡಿದೆ ಎನ್ನಲಾಗ್ತಾ ಇದೆ. ಈ ಕುರಿತು ಚುನಾವಣಾ ಆಯೋಗಕ್ಕೆ ಚಿಹ್ನೆ ಬದಲಾವಣೆ ಪ್ರಸ್ತಾಪವನ್ನು ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಈ ಮೂಲಕ ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿರುವ ತೆನೆ ಹೊತ್ತ ಮಹಿಳೆ ಜೊತೆ ಚಕ್ರ ಸೇರಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಒಂದು ವೇಳೆ ಚಕ್ರ ಸೇರ್ಪಡೆಯಿಂದ ಪಕ್ಷಕ್ಕೆ ಒಂದಷ್ಟು ಹೊಸ ಚೈತನ್ಯಗಳು ಸಿಗುತ್ತೆ ಅನ್ನೋದು ನಂಬಿಕೆ. ಇದು ಜೆಡಿಎಸ್ ಪಕ್ಷದ ನಂಬಿಕೆಯಾಗಿದೆ. ಈ ಹಿಂದೆ ಚಕ್ರದ ಗುರುತನ್ನು ಹೊಂದಿದ್ದ ಜನತಾದಳ ಪಕ್ಷ, ಯಾಕಂತ ಹೇಳಿದ್ರೆ ನಮ್ಮ ಹಳ್ಳಿಗಳ ಕಡೆ ಗಮನಿಸೋದಾದ್ರೆ ಅವರು ಯಾವ್ದು ಬರ್ದಿದ್ದಾರೆ ಅಂತ ನೋಡೋಕೆ ಹೋಗೋದಿಲ್ಲ. ತೆನೆ ಹೊತ್ತ ಮಹಿಳೆ ಸಿಕ್ಕಿದ್ರ ಇದು ಜೆಡಿಎಸ್, ಇದು ಕೋಟ್ ಹಾಕ್ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಚಿಹ್ನೆ ಪರಿಚಿತವಾಗಿದೆ. ಅದಕ್ಕೆ ಇದಕ್ಕೆ ಇನ್ನೊಂದಷ್ಟು ಚಿಹ್ನೆಯನ್ನು ಸೇರಿಸೋದಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ.